Good afternoon, children. So I will continue my today's class with English subject, and in today's class we will start a new story, or you can say second part of the story Raja Bhoj. Already in the previous class we came to know the story of Raja Bhoj, that is of a first part. Who haven't watched that video, go and watch the first part of this lesson. Lesson number 14, Raja Bhoj part 1. That video you watch it, then only you will understand the second part which I am now starting to do. So today we will see the second part. Totally 3 parts are there in this lesson. Raja Bhoj part 1, part 2, part 3. Part 1 already we completed, and today we will start Raja Bhoj story part 2. Means continuation of, this is the story, continuation of part 1. Part 1 nalli ಏನು ನಡೆದಿದೆ ಅದರ continuation in story. Okay. So here we will start the 14th chapter, that is Raja Bhoj part 2. So whenever I am reading the lesson, everyone you are having the textbook, so keep the textbook in front of you. Wherever I am reading, keep your finger there and go on searching, or you can say go on seeing the words where I am reading. Okay, so here lesson number 15, Raja Bhoj part 2. So idu ಆ ಒಂದು ಕಥೆಯ ಕಂಟಿನ್ಯೂಯೇಷನ್. ಆ ಲಾಸ್ಟ್ ಪಾರ್ಟ್ ಅಲ್ಲಿ ಏನು ಸ್ಟಾಪ್ ಆಗಿತ್ತು ಅದರ ಕಂಟಿನ್ಯೂ. Okay, so now here last part alli, so before continuing let me recall the last part what happened in the part 1. So part 1 alli last ಗೆ ಏನಾಗಿತ್ತು, ಎಲ್ಲಾ ಪ್ರಾಣಿಗಳು ಕೂಡ ಬಂದು ಈ ಒಂದು ಜಾಕಲ್, ಎಲ್ಲಾ ಪ್ರಾಣಿಗಳು ಬಂದು ಈ ಒಂದು ತೋಳದ ಮುಂದೆ ತಲೆ ಬಾಗಿ ಅವನ ಬಗ್ಗೆ ಹಾಡನ್ನ ಹಾಡಿ ಅವನ ಬಗ್ಗೆ ವರ್ಣನೆಯನ್ನ ಮಾಡಿ ನೀರನ್ನ ಕುಡಿದ್ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಡ್ತವೆ. ಅದನ್ನೆಲ್ಲ ನೋಡ್ಬಿಟ್ಟು ಈ ಒಬ್ಬ ತೋಳ ಬಹಳ ಜೊಂಬದಿಂದ ಅಥವಾ ಬಹಳ ಎಲ್ಲರೂ ನನ್ನ ಮಾತುಗಳನ್ನ ಕೇಳ್ತಾರೆ, ಎಲ್ಲ ಪ್ರಾಣಿಗಳು ನಾ ಹೇಳಿದಾಗೆ ಕೇಳ್ತಾರೆ ಅಂತ ಹೇಳಿ ಬಹಳ ಜೊಂಬದಿಂದ ಮೆರಿತಾ ಇತ್ತು. ಇವಾಗ ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ ಇನ್ ಅ ಪಾರ್ಟ್ 2. ಒನ್ ಡೇ ಎ ಗ್ರೇಟ್, ಹೀಗಿರ್ಬೇಕಾದ್ರೆ ಒನ್ ಡೇ ಎ ಗ್ರೇಟ್ ಬ್ಲೂ ಹೆಡೆಡ್ ಲಿಜಾರ್ಡ್ ಕೇಮ್ ಟು ದ ವಾಟರ್ಸ್ ಬ್ರಿಂಕ್. He was so thirsty that he could hardly drag himself along, and his skin was shriveled for want of moisture. On his approach to the pool, he failed to notice the jackal. Just as he was stooping to drink, Raja Bhoj called out, "Stay, brother, there is tribute to pay to the honorable owner of this water. I cannot permit thee to drink until thou hast said these words. On a throne of ivory covered with gold, with pearls in his ears, sits the noble Raja Bhoj." So first once here, one day a great blue-headed lizard came to the water's brink. ಒಂದು ದಿನ ಹೀಗೆ ಇರಬೇಕಾದ್ರೆ ಡೈಲಿ ಪ್ರಾಣಿಗಳು ಏನ್ ಮಾಡ್ತಾ ಇದ್ರು, ಬಂದು ಬಿಟ್ಟು ಈ ತೋಳ ಜಾಕಲ್ ಇರುತ್ತಲ್ಲ, ಆ ಜಾಕಲ್ ಮುಂದಗಡೆ ಎಲ್ಲಾ ಕಾಡಿನ ಪ್ರಾಣಿಗಳಿಗೆ ಗೊತ್ತಾಗ್ಬಿಟ್ಟಿತ್ತು, ಇವನು ಮುಂದೆ ಬಾಗಿ ಆ ಒಂದು 4 ಸಾಲುಗಳನ್ನ ಹೇಳಿದ್ರೆ ಮಾತ್ರ ಇವನು ನೀರು ಕುಡಿಯೋಕೆ ಬಿಡ್ತಾನಂತ ಹೇಳಿ. ಹೀಗೆ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಇವನ ಮುಂದೆ ಬಂದು, ಈ ಜಾಕಲ್ ಮುಂದೆ ಬಂದು ತಮ್ಮ ತಲೆಯನ್ನ ಬಾಗಿ ಅವನಿಗೆ ನಮಸ್ಕರಿಸಿ ಆ ಒಂದು 4 ಸಾಲುಗಳನ್ನ ಹೇಳಿ ನೀರನ್ನ ಕುಡಿದು ಹೋಗ್ಬಿಡ್ತಿದ್ರು. ಆದ್ರೆ ಹೀಗಿರ್ಬೇಕಾದ್ರೆ ಒಂದು ದಿನ ಒನ್ ಡೇ ಎ ಗ್ರೇಟ್ ಬ್ಲೂ ಹೆಡೆಡ್ ಲಿಜಾರ್ಡ್ ಕೇಮ್ ಟು ದ ವಾಟರ್ ಸ್ಪ್ರಿಂಗ್. ಒಂದು ದಿನ ಇದು ಎಲ್ಲೋ ಹೊರಗಿಂದ ಬಂದಿರತಕ್ಕಂತಹ ಬ್ಲೂ ಹೆಡೆಡ್, ನೀಲಿ ಬಣ್ಣ, ತಲೆಯೆಲ್ಲ ನೀಲಿ ಬಣ್ಣ ಇರುವಂತಹ ಒಂದು ಲಿಜಾರ್ಡ್ ಅಂದ್ರೆ ಹಲ್ಲಿ ಅಂತ ಹೇಳ್ಬಹುದು ನೀವು, ವಿಚ್ ವಿಲ್ ರ್ಯಾನ್ ಆನ್ ದ ವಾಲ್ಸ್ ಅಂಡ್ ಆಲ್, ಬಟ್ ದಟ್ ವಿಲ್ ಬಿ ಇನ್ ಅ ಬಿಗ್ ಸೈಜ್ ಲಿಜಾರ್ಡ್, ಬ್ಲೂ ಹೆಡೆಡ್ ಲಿಜಾರ್ಡ್. ಈ ಒಂದು ಲಿಜಾರ್ಡ್ ಹಲ್ಲಿ ಇದೆ ಅಲ್ಲ, ಈ ಒಂದು ಹಲ್ಲಿ ಅಂತ ಅನ್ಬಹುದು ನೀವು. ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ, ಅಂದ್ರೆ ಇಟ್ ವಿಲ್ ಬಿ ವೆರಿ ಬಿಗ್, ಇಟ್ಸ್ ನಾಟ್ ಲೈಕ್ ಅ ನಾರ್ಮಲ್ ಲಿಜಾರ್ಡ್. ಸೊ ಇಟ್ ಕೇಮ್ ಟು ದ ವಾಟರ್ ಸ್ಪ್ರಿಂಗ್. ಅದು ಎಲ್ಲಿಂದನೇ ಹೊರಗಿಂದ ಬಂದಿತ್ತು, ಕಾಡಿನಲ್ಲಿ ಇರಲಿಲ್ಲ ಅದು, ಎಲ್ಲೋ ಯಾವುದೇ ಬೇರೆ ಕಾಡಿಂದ ಈ ಒಂದು ಕಾಡಿಗೆ ಬಂದು
ಇಲ್ಲಿ ಇರುವಂತಹ ನೀರಿನ ಕೊಳ, ದಟ್ ಪಾಂಡ್ ವಿಲ್ ಬಿ ದೇರ್ ನಿಯರ್ ದ ಆನ್ಶಿಯಂಟ್ ಟ್ರೀ. ಸೊ ದೇರ್ ವಿಲ್ ಬಿ ದ ಪಾಂಡ್ ರೈಟ್ ಇನ್ ನಿಯರ್ ದ ಆನ್ಶಿಯಂಟ್ ಟ್ರೀ. ಆ ಒಂದು ಗಿಡದ ಕೆಳಗಡೆ ಒಂದು ಪಾಂಡ್ ಇತ್ತು. ಆ ಒಂದು ಈ ಒಂದು ಹಲ್ಲಿ, ಆರ್ ಯು ಕ್ಯಾನ್ ಟೆಲ್ lizard, it came to this forest. When it was going, at that time he saw that water break. He was so thirsty. ಇಲ್ಲಿ ಈ ಕಾಡಿಗೆ ಬಂದು ಹೋಗ್ತಿರ್ಬೇಕಾದ್ರೆ ಅವನಿಗೆ ಈ ಒಂದು ನೀರಿನ ಕೊಳ ಸಿಗುತ್ತೆ. ಸಿಕ್ಕ ತಕ್ಷಣ ಅವನು ನೀರು ಕುಡಿಬೇಕಾ, ಅಲ್ಲಿ ಕೊಳ ಇದೆ, ನಾನು ನೀರು ಕುಡಿಬೇಕು ಅಂತ ಹೇಳಿ ಫಾಸ್ಟ್ ಆಗಿ ಬರ್ತಾ ಇರುತ್ತೆ. ಸೊ he was so thirsty that he could hardly drag himself along. ಎಷ್ಟು ಅವನಿಗೆ ಬಾಯಾರಿಕೆ ಆಗಿತ್ತಂದ್ರೆ ಅವನಿಗೆ ತನ್ನಷ್ಟಕ್ಕೆ ತಾನೇ ಮುಂದೆ ತನ್ನ ಬಾಡಿಯನ್ನು ಕೂಡ ತಗೊಂಡು ಮುಂದೆ ಹೋಗೋಕ್ಕೂ ಹೀಗೆ ಮೆಲ್ಲಿಗೆ ಮೆಲ್ಲಿಗೆ ಹೋಗ್ತಾ ಇತ್ತು. ಅಷ್ಟು ಅವನಿಗೆ ದಣಿವಾಗಿತ್ತು, ಅಷ್ಟು ಅವನಿಗೆ ಬಾಯಾರಿಕೆ ಆಗಿತ್ತು, ನೀರಡಿಕೆ ಆಗಿತ್ತು. ಸೊ ಇಷ್ಟು ಥರ್ಸ್ಟಿ ಆಗಿತ್ತಂದ್ರೆ ಹಿ ಕುಡ್ ಹಾರ್ಡ್ಲಿ ಡ್ರ್ಯಾಗ್ ಹಿಮ್ಸೆಲ್ಫ್. ಸೊ ಅಲಾಂಗ್ ಅಂದ್ರೆ ತನ್ನಷ್ಟಕ್ಕೆ ತಾನೇ ಇಲ್ಲಿಂದ ಆ ಕೊಳದವರೆಗೆ ಹೋಗೋಕ್ಕೂ ಅವನಿಗೆ ಕಷ್ಟವಾಗ್ಬಿಟ್ಟಿತ್ತು. And he was so thirsty that he could hardly drag himself along, and his skin was shriveled for want of moisture. ಅಷ್ಟೇ ಅಲ್ಲ, ತನ್ನಷ್ಟಕ್ಕೆ ತಾನೇ ಮುಂದೆ ಜಕ್ಕೊಂಡು ತನ್ನ ಬಾಡಿಯನ್ನು ಜಕ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಮುಂದೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಅವನಿಗೆ ಬಾಯಾರಿಕೆ ಆಗಿ. ಅದ್ರ ಜೊತೆಗೆ ಅವನ ಸ್ಕಿನ್ ಎಲ್ಲ ನೀರು ಇರಲಾರ್ದೆ, ನೀರಿನ ಅಂಶ ಇಲ್ಲಂದ್ರೆ ನಮ್ಮ ಸ್ಕಿನ್ ಎಲ್ಲ ಏನಾಗ್ಬಿಡುತ್ತೆ, ಬಾಡ್ ಹೋದಂಗಾಗುತ್ತೆ, ಅಥವಾ ನಮ್ಮ ಸ್ಕಿನ್ ಎಲ್ಲ ಒಣ ಆಗ್ಬಿಡುತ್ತೆ ಇಲ್ಲಂದ್ರೆ. ಅದೇ ರೀತಿ ಅವನ ಬಾಡಿಯಲ್ಲಿ ನೀರು ಇರಲಾರ್ದೆ ಎಲ್ಲಾ ನೀರು ಖಾಲಿ ಆಗ್ಬಿಟ್ಟಿತ್ತು ಅವನ ಬಾಡಿಯಿಂದ. ಅದಕ್ಕೆ ಅವನು ಅಷ್ಟು ನೀರಡಿಕೆ ಆಗಿ ಅವನು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಅವನ ಇಡೀ ಚರ್ಮ, ಹಿಸ್ ಹೋಲ್ ಸ್ಕಿನ್ ಬಿಕೇಮ್ ಶ್ರಿವಲ್ಡ್ ಬಿಕಾಸ್ ಆಫ್ ದ ಲಾಸ್ ಆಫ್ ವಾಟರ್. ಸೊ ನೀರಿನ ಕೊರತೆಯಾಗಿ ಅವನ ಚರ್ಮ ಎಲ್ಲ ಏನಾಗ್ಬಿಟ್ಟಿತ್ತು, ನೀರಡಿಕೆ ಆಗಿ ಅವನಿಗೆ ಬಾಡಿಯಲ್ಲಿ, ಅವನ ದೇಹದಲ್ಲಿ ನೀರು ಏನು ಉಳಿದಿರಲಿಲ್ಲ ಆ ಒಂದು ಲಿಸರ್ಡ್. ಸೊ ಅಷ್ಟು ನೀರು ಬೇಕಾಗಿತ್ತಂದ್ರೆ ಅವನು ಇಲ್ಲಿಂದ ಆ ಕೊಳದವರೆಗೂ ಹೋಗೋಕ್ಕಾಗ್ತಾ ಇರಲಿಲ್ಲ ನಡೆಯೋಕೆ. ಅದ್ರ ಜೊತೆಗೆ ಅವನ ಬಾಡಿ ಎಲ್ಲ ಏನಾಗ್ಬಿಟ್ಟಿತ್ತಂದ್ರೆ ಅವನ ಚರ್ಮ ಎಲ್ಲ ಒಂಥರ ಬಾಡಿ ಹೋದಂಗೆ ಆಗ್ಬಿಟ್ಟಿತ್ತು, ಬಿಕಾಸ್ ಆಫ್ ನೀಡ್ ಆಫ್ ಅ ಮಾಯಿಶ್ಚರ್. ಸೊ ಹಿಯರ್ ವಿ ಕ್ಯಾನ್ ರೈಟ್ ಕೀವರ್ಡ್. ಸೊ ಫಸ್ಟ್ ಒನ್ ಇಸ್ ಅ ಥರ್ಸ್ಟಿ. Second one is lizard or lizard, and then you can write shriveled. Moisture. Yes. So here what happened means, ಆ ಒಂದು ಹಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ನೀರನ್ನ ನೋಡುತ್ತೆ, ನೀರಿನ ಕೊಳ ನೋಡ್ಬಿಟ್ಟು ಬರ್ಬೇಕಾದ್ರೆ ಅವನಿಗೆ ಎಷ್ಟು ಬಾಯಾರಿಕೆ ಆಗುತ್ತಂದ್ರೆ ಇಲ್ಲಿಂದ ಆ ಕೊಳದವರೆಗೂ ಹೋಗೋಕ್ಕೂ ಅವನಿಗೆ ಆಗೋದಿಲ್ಲ. ದಟ್ ಮಚ್ he cannot able to walk also, and his whole skin became shriveled. His whole skin became shriveled in need of moisture. ಸೊ ಅವನ ಬಾಡಿಯಿಂದ ಎಲ್ಲ ತೇವಾಂಶ ಹೋಗ್ಬಿಟ್ಟಿತ್ತು, ನೀರು ಹೋಗ್ಬಿಟ್ಟಿತ್ತು. ಅದಕ್ಕೆ ಅವನ ಬಾಡಿ ಎಲ್ಲ, ಈ ಚರ್ಮ ಏನಾಗ್ಬಿಟ್ಟಿತ್ತು, ಎಲ್ಲ ಬಾಡ್ ಹೋಗ್ಬಿಟ್ಟಿತ್ತು. ಅಂಡ್ ಸಿ, ಆನ್ ಹಿಸ್ ಅಪ್ರೋಚ್ ಟು ದ ಪೂಲ್ ಹಿ ಹ್ಯಾಡ್ ಫೇಲ್ಡ್ ಟು ನೋಟಿಸ್ ದ ಜಾಕಲ್. ಅಲ್ಲಿಂದ ಬರ್ಬೇಕಾದ್ರೆ ಅವನು ಅಲ್ಲಿ ಜಾಕಲ್ ಕೂತಿರೋದನ್ನ ನೋಡೋದೇ ಇಲ್ಲ ಅವನು. ಆನ್ ಹಿಸ್ ಅಪ್ರೋಚ್, ಅವನು ನೀರಡಿಗೆ ಇಷ್ಟ ಆಗಿತ್ತಂದ್ರೆ ಬೇಗ ಹೋಗ್ಬೇಕು, ನೀರು ಕುಡಿಬೇಕು, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ, ಇಷ್ಟೇ ಅವನಿಗೆ ಗೊತ್ತು. ಹೀಗಾಗಿ ಅವನು ಬೇಗ 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 ಟ್ರೈ ಮಾಡಿ ಬರ್ತಿರ್ಬೇಕಾದ್ರೆ ಅಲ್ಲೇ ಜಾಕಲ್ ಆ ತೋಳ ಕೂತಿರೋದನ್ನ ಈ ಒಂದು ಲಿಸರ್ಡ್ ನೋಡೋದೇ ಇಲ್ಲ. ಓಕೆ, ಆನ್ ಹಿಸ್ ಅಪ್ರೋಚ್ ಟು ದ ಪೂಲ್. ಸೊ ಆನ್ ಹಿಸ್ ಅಪ್ರೋಚ್ ಟು ದ ಪೂಲ್ ಹಿ ಹ್ಯಾಡ್ ಫೇಲ್ಡ್ ಟು ನೋಟಿಸ್ ದ ಜಾಕಲ್. ಅವನು ತೋಳ ಏನ್ ಮಾಡ್ತಾನಂದ್ರೆ ಅಲ್ಲಿಗೆ ಬರ್ಬೇಕಾದ್ರೆ, ನೀರು ಕುಡಿಯೋಕೆ ಬರ್ಬೇಕಾದ್ರೆ ಅಲ್ಲೇ ಆ ಒಂದು ಲಿಸರ್ಡ್ ಅಲ್ಲಿ ನೀರು ಕುಡಿಯೋಕೆ ಬರ್ಬೇಕಾದ್ರೆ ಅಲ್ಲಿ ತೋಳ ಮುಂದೆ ಕೂತಿರೋದನ್ನ ಅವನು ನೋಟಿಸೇ ಮಾಡೋದಿಲ್ಲ. ಓಕೆ, ಅಂಡ್ ಜಸ್ಟ್ ಆಸ್ ಹಿ ವಾಸ್ ಸ್ಟೂಪಿಂಗ್ ಟು ಡ್ರಿಂಕ್, ರಾಜಾ ಭೋಜ್ ಕಾಲ್ಡ್ ಔಟ್. ಇನ್ನೇನ್ ಮಾಡ್ತಾನೆ, ಅಲ್ಲಿ ಕೂತಿರೋದನ್ನ ತೋಳನ ನೋಡೋದೇ ಇಲ್ಲ.
ಹಾಗೆ ಬೇಗ 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 ಹೋಗಿ ಹಿ ವಾಸ್ ಸ್ಟೂಪಿಂಗ್ ಟು ಡ್ರಿಂಕ್, ಆ ಒಂದು ಕೊಳದ ಹತ್ರ ಹೋಗಿ ಇನ್ನೇನು ನೀರನ್ನ ಕುಡಿಬೇಕಂದ ತಕ್ಷಣನೇ ಹಿಂದೆಯಿಂದ ಆ ಒಂದು ಜಾಕಲ್ ಅಂದ್ರೆ ತೋಳ ಅಥವಾ ರಾಜ ಭೋಜ್ ಅವನು ಕೂಗ್ತಾನೆ. ಯಾರಿಗೆ? ಈ ಒಂದು ಲಿಸರ್ಡ್, ಹಲ್ಲಿಗೆ. ಆ ಹಲ್ಲಿ ನೀರು ಕುಡಿಬೇಕಂತಾನೆ ಇರುತ್ತೆ. ಅದೇ ಟೈಮಲ್ಲಿ ಹಿಂದಿಂದ ಬಂದು ಜಾಕಲ್ ಅಥವಾ ರಾಜ ಭೋಜ್ ಹಿ ಕಾಲ್ಡ್ ಔಟ್, ಆ ಒಂದು ಹಲ್ಲಿಗೆ ಕರೀತಾನೆ, ಸ್ಟೇ ಬ್ರದರ್, ಏ ನಿಲ್ಲು ನಿಲ್ಲು, ಅಲ್ಲೇ ನಿಲ್ಲು, ನೀರು ಕುಡಿಬೇಡ, ನಿಲ್ಲು, ಸ್ಟೇ ಬ್ರದರ್. ದೇರ್ ಈಸ್ ಟ್ರಿಬ್ಯೂಟ್ ಟು ಪೇ ಟು ದ ಹಾನರಬಲ್ ಓನರ್ ಆಫ್ ದಿಸ್ ವಾಟರ್. ನಿಂಗೆ ಗೊತ್ತಿಲ್ವಾ ಇಲ್ಲಿರ್ತಕ್ಕಂತಹ ಹಾನರಬಲ್ ಓನರ್ ಆಫ್ ದಿಸ್ ವಾಟರ್, ಈ ಒಂದು ನೀರಿನ ರಾಜ ಯಾವನಿದ್ದಾನೆ ಅವನಿಗೆ ನೀನು ನಮಸ್ಕರಿಸ್ಬೇಕು, ಬಾಗಬೇಕು ಅವನ ಮುಂದೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ ಇವನು. ಯಾರು? ಜಾಕಲ್. ಯಾರಿಗೆ ಕೇಳ್ತಾನೆ? ಆ ಲಿಸರ್ಡ್ಗೆ. ಆ ಲಿಸರ್ಡ್ ಬೇಗ ಬೇಗ ಹೋಗಿ ಇನ್ನೇನು ನೀರು ಕುಡಿಬೇಕು ಅಂದ ತಕ್ಷಣನೇ ಈ ಜಾಕಲ್ ಹಿಂದಿಂದ ಕರೀತಾನೆ. ಕರೆದ್ಬಿಟ್ಟು ನಿಲ್ಲು ಅಂತ ಹೇಳ್ತಾನೆ. ನಿಲ್ಲು, ಈ ಒಂದು ನೀರಿನ ಮಾಲೀಕನಾಗಿರ್ತಕ್ಕಂತಹ ಯಾರು ಮಾಲೀಕ ಇದ್ದಾನೆ ಅವನು ನಿನಗೆ ಗೊತ್ತಿಲ್ವಾ? ಆ ನೀರು ಕುಡಿಯೋಕ್ಕಿಂತ ಮುಂಚೆ ಆ ಮಾಲೀಕನ ಮುಂದೆ ತಲೆ ಬಾಗಿಸ್ಬೇಕು, ಅವನ ಬಗ್ಗೆ 4 ವಾಕ್ಯಗಳನ್ನ ಹೇಳಬೇಕು, ಮತ್ತೆ ನೀರನ್ನು ಕುಡಿಬೇಕು. ಇಂಥ ಒಂದು ಕೆಲಸವನ್ನು ಮಾಡಿಸಿ ಇಂಥ ಒಂದು ಮರ್ಯಾದೆಯನ್ನು, ರೆಸ್ಪೆಕ್ಟ್ ಅನ್ನ ನೀನು ಕೊಡಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಈ ಒಂದು ಜಾಕಲ್ ಲಿಸರ್ಡ್ಗೆ ಕೇಳ್ತಾನೆ. ಅಂಡ್ ಸಿ, ಹಾನರಬಲ್ ಓನರ್ ಆಫ್ ದಿಸ್ ವಾಟರ್, ಐ ಕೆನಾಟ್ ಪರ್ಮಿಟ್ ದಿ. ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಬಹುಶಃ, ಈ ಒಂದು ನೀರಿನ ಮಾಲೀಕ ನಾನೇ, ಈ ಒಂದು ಕಾಡಿನ ಈ ಒಂದು ಜಾಗದ ಮಾಲೀಕ ನಾನೇ. ಇಲ್ಲಿ ನೀರು ಕುಡಿಬೇಕಾದ್ರೆ ಈ ಕಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ನಾನು ಹೂ ಅಂದಮೇಲೆ ನನ್ನ ಮುಂದೆ ತಲೆ ಬಾಗಿ ಹಾಡು ಹಾಡಿದ್ರೆ, 4 ವಾಕ್ಯದ ಹಾಡು ಹಾಡಿದ್ರೆ ಮಾತ್ರ ನಾನು ಅವರಿಗೆ ಏನು ನೀರು ಕುಡಿಯೋಕೆ ಬಿಡ್ತಿದ್ದೀನಿ. ಹಾಗಾದ್ರೆ ಈ ಒಂದು ನೀರಿನ ಮಾಲೀಕ ನಾನೇ. ನನ್ನ ಮುಂದೆ ನೀನು ತಲೆ ಬಾಗ್ಬಿಟ್ಟು ಆ ಒಂದು 4 ವಾಕ್ಯಗಳನ್ನ ಹೇಳಿದ್ರೆ ಮಾತ್ರ ನಾನು ನಿನಗೆ ನೀರು ಕುಡಿಯೋಕೆ ಬಿಡ್ತೀನಿ. ಸೊ ನೌ ಐ ಕೆನಾಟ್ ಪರ್ಮಿಟ್ ದಿ ಮೀನ್ಸ್ ಯು, ಐ ಕೆನಾಟ್ ಪರ್ಮಿಟ್ ಯು ಟು ಡ್ರಿಂಕ್ ಅಂಟಿಲ್ ಯು ಹ್ಯಾಸ್ ಟು ಸೇ ದೀಸ್ ವರ್ಡ್ಸ್. ಹಾಗಾದ್ರೆ ಈ ಒಂದು ನೀರಿನ ಮಾಲೀಕ ಅಥವಾ ಈ ಒಂದು ಜಾಗದ ಮಾಲೀಕ ನಾನೇ. ಇವಾಗ ನೀನೇನ್ ಮಾಡಿದೀಯಾ? ಹಾಗೆ ಬಂದು ನೀರು ಕುಡಿಯೋಕೆ ಟ್ರೈ ಮಾಡ್ತಾ ಇದೀಯ. ನಿನಗೆ ಅಷ್ಟು ಗೊತ್ತಿಲ್ವಾ? ನೀರು ಕುಡಿಯೋಕ್ಕಿಂತ ಮುಂಚೆ ನನ್ನ ಮುಂದೆ ಬಾಗ್ಬೇಕು, ನನಗೆ ಒಂದು 4 ವಾಕ್ಯಗಳನ್ನ ಇದೆಯಲ್ಲ ಅದನ್ನು ಹೇಳಬೇಕು, ಅದು ಆದ್ಮೇಲೆ ನಾನು ನಿನಗೆ ನೀರು ಕುಡಿಯೋಕೆ ಬಿಡ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಕೇಳು. ಐ ಕೆನಾಟ್ ಲೀವ್ ಯು ಟು ಡ್ರಿಂಕ್ ದ ವಾಟರ್ ಅಂಟಿಲ್ ಯು ಸೇ ದೋಸ್ ಲೈನ್ಸ್. ಹಾಗಾದ್ರೆ ಕೇಳು, ನೀನು ನೀರು ಕುಡಿಯತಕ್ಕದ್ದಲ್ಲ. ಎಲ್ಲಿವರೆಗೂ ನೀನು ನನ್ನ ಮುಂದೆ ಬಂದು ನನಗೆ ಟ್ರಿಬ್ಯೂಟ್ ಕೊಡು, ಅಂದ್ರೆ ನನ್ನ ಮುಂದೆ ಬಾಗ್ಬಿಟ್ಟು ನಾನು ಹೇಳಿಕೊಟ್ಟಂತಹ ಬೇರೆ ಪ್ರಾಣಿಗಳು ಹೇಳುವಂತ ಆ 4 ವಾಕ್ಯಗಳನ್ನ ಹೇಳು, ಅದು ಆದ್ಮೇಲೆನೆ ನಾನು ನಿನಗೆ ನೀರು ಕುಡಿಯೋಕೆ ಬಿಡ್ತೀನಿ ಅಂತ ಹೇಳಿ ಈ ಜಾಕಲ್ ಆ ಒಂದು ಲಿಸರ್ಡ್ ಅಲ್ಲಿಗೆ ಹೇಳ್ತಾನೆ. ಹಾಗಾದ್ರೆ ನಿನಗೆ ಆ ಒಂದು 4 ವಾಕ್ಯಗಳು ಏನು ಗೊತ್ತಿಲ್ವಾ? ಸರಿ ಬಿಡು, ಅದು ಕೂಡ ನಾನೇ ಹೇಳ್ಕೊಡ್ತೀನಿ ನಿನಗೆ. ನಾನೇನು ಹೇಳ್ತೀನಿ ಅದನ್ನು ರಿಪೀಟ್ ಮಾಡಿ ನನಗೆ ಆ ರೀತಿ ನಮಸ್ಕರಿಸಿ ಆ ವಾಕ್ಯಗಳನ್ನ ಹೇಳು ಅಂತ ಹೇಳಿ he started to tell those words to the lizard. ನೀವೇನ್ ಹೇಳ್ಬೇಕಂದ್ರೆ on a throne of ivory covered with gold with pearls in his ears sits the Raja Bhoj. So on the throne of ivory covered with gold with pearls in his ears sits the noble Raja Bhoj. ಸೊ ಅಂಥ ಒಂದು ಕಿರೀಟದ ಮೇಲೆ, ಆ ಕಿರೀಟ ಬಂಗಾರದಿಂದ ಮಾಡಿರಲ್ಪಟ್ಟಂತಹ ಕಿರೀಟದ ಮೇಲೆ ಮುತ್ತು ರತ್ನಗಳಿಂದ ಕೂಡಿರುವಂತಹ ಕಿವಿಗಳನ್ನ ಮುತ್ತು ರತ್ನಗಳಿಂದ ವಾಟ್ ಯು ಕ್ಯಾನ್ ಟೆಲ್ ವಿತ್ ಪರ್ಲ್ಸ್ ಇನ್ ಹಿಸ್ ಹಿಯರ್. ಸೊ ಕಿವಿಗಳೆಲ್ಲ ಮುತ್ತು ರತ್ನಗಳನ್ನು ಹಾಕಿರುವಂತಹ ಈ ಒಂದು ರಾಜಾ ಭೋಜು ಕೂತಿರುವಂತಹ ಮನುಷ್ಯನೇ ರಾಜಾ ಭೋಜ್ ಅಂತ ಹೇಳಿ ಈ ರೀತಿ ನನಗೆ ಟ್ರಿಬ್ಯೂಟ್ ಅನ್ನ ಕೊಡು ಅಂತ ಹೇಳಿ ಕೇಳ್ತಾನೆ. ಸೊ ಹೂ ವಿಲ್ ಟೆಲ್ ಲೈಕ್ ದಿಸ್ ಒನ್ ಈಸ್ ಟೋಲ್ಡ್ ಬೈ ದ ಜಾಕಲ್ ಟು ದ ಲಿಸರ್ಡ್ಗೆ ಹೇಳ್ತಾನೆ,
ಬಾರೋ ನೀರು ಕುಡಿಬೇಡ, ನೀನು ನೀರು ಕುಡಿಲಾರ್ದು ನನ್ನ ಮುಂದೆ ಬಂದು ನಿಲ್ಲು, ಫಸ್ಟ್ ನನಗೆ ನಮಸ್ಕರಿಸು, ಈ ಒಂದು 4 ವಾಕ್ಯಗಳನ್ನ ಹೇಳು, ನಂತರನೇ ನಾನು ನಿನಗೆ ನೀರು ಕುಡಿಯೋಕೆ ಬಿಡ್ತೀನಿ, ಬಾ ಹೇಳು. ಏನ್ ಹೇಳು ಅಂದ್ರೆ, ಆನ್ ಎ ಥ್ರೋನ್ ಆಫ್ ಐವರಿ ಕವರ್ಡ್ ವಿತ್ ದ ಗೋಲ್ಡ್ ಅಂಡ್ ವಿತ್ ಪರ್ಲ್ಸ್ ಇನ್ ಹಿಸ್ ಇಯರ್ಸ್ ಸಿಟ್ಸ್ ದ ನೋಬೆಲ್ ರಾಜ ಭೋಜ್. ಆ ಒಂದು ಜಾಕಲ್ ಹೇಗೆ ಕಾಣ್ತಾ ಇದ್ದ? ಸೊ ಜಾಕಲ್ ತನ್ನ ಒಂದು ಪಾದದಲ್ಲಿ ಒಂದು ಶೂ ಅನ್ನ ಹಾಕೊಂಡ್ಬಿಟ್ಟು ಕಿವಿಯಲ್ಲಿ ಇನ್ನೊಂದು ಶೂ ಅನ್ನ ಹಾಕೊಂಡು ನಡೀತಾ ಇದ್ದ. ದಟ್ ದೀಸ್ ಆರ್ ದ ಶೂ ಇಸ್ ದೇರ್, ದಟ್ ಈಸ್ ಹಿಸ್ ಪರ್ಲ್. ಹಿ ಈಸ್ ಥಿಂಕಿಂಗ್ ಲೈಕ್ ದಟ್. ಅಂಡ್ ಆ ಒಂದು ಸ್ಟೋನ್ ಸ್ಟ್ಯಾಚ್ಯೂ ಇತ್ತಲ್ಲ ಗಿಡದ ಕೆಳಗಡೆ, ಅದು ಅವನ ಕಿರೀಟ ಅಂತೆ. ಆ ಕಿರೀಟ ಬಂಗಾರದಿಂದ ಕವರ್ ಆಗಿದೆ ಅಂತೆ. ಅಲ್ಲಿ ಇವನು ಕುತ್ಕೊಳ್ಳೋದಕ್ಕೆ ಇವನು ನೋಬಲ್ ರಾಜ ಅಂತೆ. ಆ ರೀತಿ ಎಲ್ಲಾ ಪ್ರಾಣಿಗಳು ಇವನಿಗೆ ಹೇಳಬೇಕಾಗಿತ್ತು. ಅಂಡ್ ಸಿ ಹಿ ಟೋಲ್ಡ್ ಲೈಕ್ ದಿಸ್ ಟು ದ ಲಿಸರ್ಡ್. ಅಂಡ್ ನೆಕ್ಸ್ಟ್ ವಾಟ್ ಲಿಸರ್ಡ್ ಡಿಡ್, ಲೆಟ್ಸ್ ಸಿ ಹಿಯರ್. ಹಾಗಾದ್ರೆ ಆ ಒಂದು ಹಲ್ಲಿ ಇದನ್ನೆಲ್ಲ ಕೇಳಿ ಹೇಳ್ತಾನೋ ಇಲ್ಲೋ ಆ ವಾಕ್ಯಗಳನ್ನ ನೋಡೋಣ. ಸೊ ಹಿಯರ್ ಹಾನರೇಬಲ್, honorable, tribute, yes. So ಹೀಗಿರ್ಬೇಕಾದ್ರೆ ನೆಕ್ಸ್ಟ್, the unhappy lizard had just enough strength to raise his head and gasp. ಆದ್ರೆ ಆ ಒಂದು ಹಲ್ಲಿಗೆ ಇಷ್ಟು ದಣಿವಾಗಿತ್ತಂದ್ರೆ ಅದಕ್ಕೆ ನಡೆಯೋಕ್ಕೂ ಬರ್ತಾ ಇರಲಿಲ್ಲ. ಇಟ್ ಈಸ್ ವೆರಿ ಅನ್ಹ್ಯಾಪಿ. ಇದೇನ್ ಕಥೆಯೋ, ನೀರು ಕುಡಿಬೇಕಂತ ಸಾಯ್ತಾ ಇದ್ದೀನಿ, ನೀರು ಕುಡಿಬೇಕಂತ ಬಂದ್ರೆ ಇವನು ಯಾವನೋ ಏನೋ, ನಾನು ರಾಜ, ನನಗೆ ಇದನ್ನೆಲ್ಲ ಹೇಳು, ಇದನ್ನೆಲ್ಲ ನಮಸ್ಕರಿಸು ಅಂತ ನನ್ನ ಮುಂದೆ ಬಾಕು ಅಂತ ಹೇಳ್ತಾನಲ್ಲ ಇವನು ಅಂತ ಹೇಳಿ ಅವನು ಮನಸ್ಸಲ್ಲಿ ಅನ್ಕೊಂತ ಇರ್ತಾನೆ. ದ ಅನ್ಹ್ಯಾಪಿ ಲಿಸರ್ಡ್ ಹ್ಯಾಡ್ ಜಸ್ಟ್ ಇನಫ್ ಸ್ಟ್ರೆಂತ್ ಟು ರೇಸ್ ಹಿಸ್ ಹೆಡ್ ಅಂಡ್ ಗ್ಯಾಸ್ಪ್. ಅವನಿಗೆ ಎಷ್ಟು ಇತ್ತಂದ್ರೆ ಅವನಲ್ಲಿ ಏನೂ ಕೂಡ ಎನರ್ಜಿ ಉಳಿದಿರಲ್ಲ. ತಲೆ ಹೀಗೆ ಕೂತಿರ್ತಾನೆ ಅವನು, ತಲೆ ಬಾಗಿ ಆ ಜಾಕಲ್ ಹತ್ರ ನೋಡಿ ಆ 4 ವರ್ಡ್ಗಳನ್ನ ಹೇಳೋ ಅಷ್ಟು ಅವನ ಹತ್ರ ಎನರ್ಜಿ, ಶಕ್ತಿ ಇರೋದಿಲ್ಲ, ಉಳಿದಿರೋದಿಲ್ಲ. ಅಂದ್ರೆ ಅವನಿಗೆ ಅಷ್ಟು ನೀರು ಬಾಯಾರಿಕೆ ಆಗಿರುತ್ತೆ. ಇನ್ನೂ ಸ್ವಲ್ಪ ಮಟ್ಟಿಗೆ ನೀರು ಸಿಗ್ಲಿಲ್ಲ ಅಂದ್ರೆ ಅವನು ಸತ್ತು ಹೋಗ್ತಾನೋ ಏನೋ, ಅಲ್ಲಿವರೆಗೂ ಅವನ ಒಂದು ಹೆಲ್ತ್ ಕೆಟ್ಟಿರುತ್ತೆ. ಸೊ he had just enough strength to raise his head and gasp, "Oh jackal, I am too thirsty." ಹೇಳ್ತಾನೆ. ಹೇಗೋ ಒಂದು ಧೈರ್ಯ ಮಾಡಿ ತಲೆಯನ್ನ ಎತ್ತಿಬಿಟ್ಟು, ಎಷ್ಟು ಎನರ್ಜಿ ಇರುತ್ತೆ ಅಷ್ಟೇ ಎನರ್ಜಿಯನ್ನ ಯೂಸ್ ಮಾಡಿ ತಲೆಯನ್ನ ಎತ್ತಿಬಿಟ್ಟು ಆ ಒಂದು ತೋಳಕ್ಕೆ ಹೇಳ್ತಾನೆ. ಯಾರು? ಈ ಲಿಸರ್ಡ್. "ಓ ಜಾಕಲ್, I am too thirsty. I cannot say all that. Let me but moisten my tongue first." ಓ ಜಾಕಲ್, ಓ ತೋಳು, ಇದನ್ನೆಲ್ಲ ಐ ಕೆನಾಟ್ ಟೆಲ್ ಆಲ್ ದೀಸ್ ಥಿಂಗ್ಸ್. ನನಗೆ ಇಷ್ಟೆಲ್ಲ ಹೇಳುವಷ್ಟು ನನ್ನ ಹತ್ರ ಎನರ್ಜಿ, ಇಷ್ಟೆಲ್ಲ ಹೇಳುವಷ್ಟು ನನ್ನಲ್ಲಿ ಶಕ್ತಿ ಉಳಿದಿಲ್ಲ. ನನ್ನ ಬಾಡಿ ಎಲ್ಲ ನನ್ನ ಚರ್ಮ ಎಲ್ಲ ಒಣಗಿ ಹೋಗ್ಬಿಟ್ಟಿದೆ ನೀರು ಇರ್ಲಾರ್ದೆ. ಇನ್ನು ಸ್ವಲ್ಪ ಮಟ್ಟಿಗೆ ನನಗೆ ನೀರು ಸಿಗ್ಲಿಲ್ಲ ಅಂದ್ರೆ ನಾನು ಕೂಡ ಸತ್ತೋಗ್ತೀನಿ. ನನ್ನಲ್ಲಿ ನಿನಗೆ ಇಷ್ಟೆಲ್ಲ ಉದ್ದಗೆ ನಿನಗೆ ಕಥೆಯನ್ನ ಹೇಳುವಷ್ಟು ನನಗೆ ಟೈಮ್ ಇಲ್ಲ. ಪ್ಲೀಸ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಫಸ್ಟ್ ನನಗೆ ನೀರನ್ನ ಕುಡಿಯೋಕ್ಕೆ ಬಿಡು, ನನ್ನ ಚರ್ಮವನ್ನ ತೇವಾಂಶ ಮಾಡೋದಕ್ಕೆ ಬಿಡು. ನನ್ನ ನಾಲಿಗೆ ಎಲ್ಲ ಒಣಗೋಗ್ಬಿಟ್ಟಿದೆ, ನಾನು ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಫಸ್ಟ್ ನನ್ನ ನಾಲಿಗೆಗೆ ನೀರು ಬಿದ್ದು ನನ್ನ ನಾಲಿಗೆ ಮಾತಾಡೋ ಹಾಗೆ ಮಾಡ್ಕೊಳ್ಳೋಕೆ ಬಿಡು ಅಂತ ಹೇಳಿ ಈ ಒಂದು ಲಿಸರ್ಡ್ ಜಾಕಲ್ಗೆ ಹೇಳ್ತಾನೆ. "I cannot permit thee even that," snapped the lordly jackal. "I must have my tribute." ಆದ್ರೆ ಇವನು ಎಷ್ಟು ಕ್ರೂರ ಇರ್ತಾನಂದ್ರೆ ಜಾಕಲ್, ಓ ನಿನ್ನ ನಾಲಿಗೆ ಒಣಗಿದೆ ಅಂದ್ರೆ, ನಿನ್ನ ಚರ್ಮ ಒಣಗಿದೆ ಅಂದ್ರೆ ನಾನೇನ್ ಮಾಡ್ಲಿ? ಇಲ್ಲ, ಐ ಕೆನಾಟ್ ಪರ್ಮಿಟ್ ಯು ಈವನ್ ದಟ್. ನಿನಗೆ ಏನೇ ತೊಂದರೆ ಆಗ್ತಿರ್ಲಿ, ನಿನಗೆ ಮಾತಾಡಕ್ಕಾಗ್ತಾ ಇಲ್ವಾ? ನಿನ್ನ ನಾಲಿಗೆಗೆ ನೀರು ಬೇಕಾ? ನಿನ್ನ ಚರ್ಮ ಒಣಗ್ತಾ ಇದೆಯಾ? ಸರಿ ಬಿಡು, ನಿಂಗೆ ನೀರು ಸಿಗುತ್ತೆ, ಬೇಗ ಬೇಗ ನಾನು ಏನ್ ಹೇಳಿದೆ ಅಷ್ಟು ಹೇಳ್ಬಿಟ್ಟು ನನಗೆ ನಮಸ್ಕರಿಸಿ ಹೋಗ್ಬಿಡು. ಆದ್ರೆ ನಾನ್ ಮಾತ್ರ ನಿನ್ಗೆ ಏನಾದ್ರೂ ಆಗ್ಲಿ, ನಾನ್ ಮಾತ್ರ ನಿನ್ಗೆ ನೀರು ಕುಡಿಯೋಕೆ ಬಿಡೋದಿಲ್ಲ. ಐ ಕೆನಾಟ್ ಪರ್ಮಿಟ್ ಯು ಇವನ್ ದಟ್. ಏನೇ ಆಗ್ಲಿ ನಿನ್ ಜೊತೆ, ಎಷ್ಟು ನಿನ್ಗೆ ನೋವಿದ್ರೂ ಕೂಡ ನಾನು ನಿನಗೆ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ. ಪರ್ಮಿಟ್, ಯು ಕ್ಯಾನ್
write strength, permit. So jackal will tell that I cannot permit you even that. Snapped the lordly jackal. ಜೋರಾಗಿ ಹೇಳ್ತಾನೆ ಕೂಗ್ಬಿಟ್ಟು, ಏನಾದ್ರೂ ಆಗ್ಲೋ ನಾನೇನ್ ಮಾಡಲಿ, ನಾನು ಮಾತ್ರ ನಿಂಗೆ ನೀರು ಕುಡಿಯೋದಕ್ಕೆ ಬಿಡಲ್ಲ. ನಿಂಗೆ ನೀರು ಬೇಕಂದ್ರೆ ನನ್ನ ಮುಂದೆ ಬಾಗು, ಆ ಒಂದು 4 ವಾಕ್ಯಗಳನ್ನ ಹೇಳು, ನನ್ನನ್ನ ಹೆಸರಿಂದ ಹೊಗಳು, ಮತ್ತೆ ಹೋಗು ನೀರು ಕುಡಿ. ಅಂದ್ರೆ ಅಲ್ಲಿವರೆಗೂ, ಅಲ್ಲಿಯ ತನಕ ನಾನು ನಿನಗೆ ನೀರನ್ನು ಕುಡಿಯಲು ಬಿಡೋದಿಲ್ಲ ಅಂತ ಹೇಳ್ತಾನೆ. ಐ ಮಸ್ಟ್ ಹ್ಯಾವ್ ಮೈ ಟ್ರಿಬ್ಯೂಟ್. ನನಗೆ ಸಲ್ಲಬೇಕಾದಂತಹ ಒಂದು ಟ್ರಿಬ್ಯೂಟ್, ನನಗೆ ಸಲ್ಲಬೇಕಾಗಿರುವಂತಹ ಒಂದು ರೆಸ್ಪೆಕ್ಟ್ ನನಗೆ ಕೊಡು. ನನ್ನ ಮುಂದೆ ತಲೆ ಬಾಗಿಸು, ನನಗೆ ಸಲಾಂ ಕೊಡು. ಅದಾದ್ಮೇಲೆ ನಾನು ನಿನಗೆ ನೀರನ್ನು ಕುಡಿಯಲು ಬಿಡುತ್ತೇನೆ ಅಂತ ಹೇಳಿ ಜಾಕಲ್ ಹೇಳ್ತಾನೆ. ಯಾರಿಗೆ? ಲಿಸರ್ಡ್. ಲೆಟ್ ಮೀ ಡ್ರಿಂಕ್ ಪ್ಲೀಡೆಡ್ ದ ಲಿಸರ್ಡ್. ಅಯ್ಯೋ, ನಿನ್ ಮುಂದೆ ನಾನು ಕೈ ಚಾಚಿ ಕೇಳ್ಕೊಂತೀನಿ. ಲೆಟ್ ಮೀ ಡ್ರಿಂಕ್, ನಿನಗೆ ರಿಕ್ವೆಸ್ಟ್ ಮಾಡ್ತೀನಿ ತೋಳೋ ಜಾಕಲ್, ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ, ನನಗೆ ನೀರು ಕುಡಿಯೋಕ್ಕೆ ಬಿಡು, ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೀನಿ. ಲೆಟ್ ಮೀ ಡ್ರಿಂಕ್ ಪ್ಲೀಡೆಡ್ ದ ಲಿಸರ್ಡ್. ಪ್ಲೀಡೆಡ್ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊತಾನೆ, ಕೇಳ್ಕೊಂತಾನೆ, ಬೇಡ್ಕೊಂತಾನೆ. ಪ್ಲೀಡ್ ಮೀನ್ಸ್ ಬೇಡ್ಕೊಳ್ಳೋದು. ನೀರನ್ನ ಕುಡಿಯೋಕ್ಕೆ ಬಿಡು ಅಂತ ಹೇಳಿ ಬೇಡ್ಕೊಂತಾನೆ. ಪ್ಲೀಡೆಡ್ ದ ಲಿಸರ್ಡ್, ಐ ಶಾಲ್ ಡೈ ವಿಥೌಟ್ ಅ ಡ್ರಿಂಕ್ ಆಫ್ ವಾಟರ್, ದೆನ್ ವೇರ್ ಈಸ್ ದ ಟ್ರಿಬ್ಯೂಟ್. ಇನ್ನು ಸ್ವಲ್ಪದ್ರಲ್ಲಿ ನನಗೆ ಪ್ಲೀಸ್, ದಯವಿಟ್ಟು ನಿನ್ನ ಹತ್ರ ಬೇಡ್ಕೊಂತೀನಿ, ನನಗೆ ನೀರನ್ನ ಕುಡಿಯೋಕ್ಕೆ ಬಿಡು. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನನಗೆ ನೀರು ಸಿಗ್ಲಿಲ್ಲ ಅಂದ್ರೆ ಇನ್ನೇನು ನಾನು ಸತ್ತು ಹೋಗ್ಬಿಡ್ತೀನಿ. ನಾನು ಸತ್ತು ಹೋದ್ಮೇಲೆ ಯಾವ ಟ್ರಿಬ್ಯೂಟ್ ತಗೊಂಡು ಏನ್ ಮಾಡ್ತೀಯ ನೀನು? ನಾನೇ ಇರೋದಿಲ್ಲ ನಿನ್ಗೆ ಟ್ರಿಬ್ಯೂಟ್ ಕೊಡೋದಕ್ಕೆ. ಅದಕ್ಕೆ ಕೈ ಚಾಚಿ ನಿನ್ನನ್ನು ಕೇಳ್ಕೊತೀನಿ, ನನ್ನನ್ನು ನೀರು ಕುಡಿಯೋಕ್ಕೆ ಬಿಡು. ದೆನ್ see here what it will tell. Let me drink pleaded. ಬೇಡ್ಕೊಳ್ಳೋದು. ಬಹಳ ಬೇಡ್ಕೊಂತಾನೆ ಲಿಸರ್ಡ್. ಯಾರಿಗೆ? ಜಾಕಲ್ಗೆ. ನನಗೆ ನೀರನ್ನ ಕುಡಿಯೋಕೆ ಬಿಡು. ಒಂದು ವೇಳೆ ನಾನು ಇವಾಗ ನೀರು ಕುಡಿಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ನಾನೇ ಸತ್ತೋದ್ಮೇಲೆ ನಿನಗೆ ಏನ್ ಟ್ರಿಬ್ಯೂಟ್ ಕೊಡಬೇಕು? ನಾನು ಬದುಕಿದ್ರೆ ಮಾತ್ರ ನನ್ನನ್ನು ನೀರು ಕುಡಿಯೋಕೆ ಬಿಡು, ನಾನು ನೀರು ಕುಡಿದ್ಬಿಟ್ಟು ನಿನಗೆ ಟ್ರಿಬ್ಯೂಟ್ ಕೊಡ್ತೀನಿ. ಬದುಕಿದ್ರೆ ಮಾತ್ರ ತಾನೇ ನಿನಗೆ ನಾನು ಟ್ರಿಬ್ಯೂಟ್ ಅನ್ನ ಕೊಡೋದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ. ದೆನ್ ನೋ, ಇಷ್ಟೆಲ್ಲ ಕೇಳ್ಬಿಟ್ಟು ಆ ಜಾಕಲ್ ಹೇಳ್ತಾನೆ ನೋ. ಇನ್ಸಿಸ್ಟೆಡ್ ರಾಜಾ ಭೋಜ್. ಇನ್ಸಿಸ್ಟೆಡ್, ಇಲ್ಲೋ ನಾನು ಬಿಡೋದಿಲ್ಲ. ನೀನು ಸತ್ತಾದ್ರೂ ಹೋಗು, ಏನಾದ್ರೂ ಮಾಡು, ನಾನು ಮಾತ್ರ ನಿನಗೆ ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ. ನೋ ಇನ್ಸಿಸ್ಟೆಡ್ ದ ರಾಜಾ ಭೋಜ್. ಇಲ್ಲ, ನಾನು ಮಾತ್ರ ನಿನಗೆ ನೀರನ್ನು ಕುಡಿಯಲು ಬಿಡೋದಿಲ್ಲ ಅಂತ ಹೇಳ್ತಾನೆ. ಅಂಡ್ ಸಿ, ಇನ್ಸಿಸ್ಟೆಡ್, ನೋ, ಇಲ್ಲಪ್ಪ ನೀನೇನಾದ್ರೂ ಹೇಳ್ಕೋ, ನಾನು ನಿನಗೆ ನೀರನ್ನು ಕುಡಿಯೋಕೆ ಬಿಡೋದಿಲ್ಲ. ಫಸ್ಟ್ ನೀನು ಅದನ್ನ ಹೇಳು, ನನ್ನ ಮುಂದೆ ತಲೆಬಾಗು, ನನಗೆ ಟ್ರಿಬ್ಯೂಟ್ ಕೊಡು, ಮುಗೀತು. ಹೋಗಿ ಎಷ್ಟು ಬೇಕೋ ಅಷ್ಟು ನೀರು ಕುಡು ನೀನು. ಆದ್ರೆ ಹೇಳಾರ್ದೆ ನಾನು ನಿನಗೆ ನೀರನ್ನು ಕುಡಿಯೋಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಲ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಆರ್ ರೆಸ್ಪೆಕ್ಟ್ಫುಲ್ ಅಂಡ್ ಸಲ್ಯೂಟ್ ಮೀ ಬಿಫೋರ್ ಡ್ರಿಂಕಿಂಗ್ ಫ್ರಮ್ ಮೈ ಪೂಲ್ ಆಫ್ ವಾಟರ್, ಅಂಡ್ ದೋ ಆರ್ಟ್ ಓನ್ಲಿ ಅ ಲಿಸರ್ಡ್. Why should I pardon thee? Why should I pardon thee, or why should I pardon you? Though you too must say what I command you. ಈ ಒಂದು ಜಂಗಲಲ್ಲಿ, ಈ ಒಂದು ಫಾರೆಸ್ಟ್ ಅಲ್ಲಿ, ಕಾಡಿನಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿಗಳು, ಪಕ್ಷಿಗಳು, ಚಿಕ್ಕ ಚಿಕ್ಕ ಪಕ್ಷಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು ಎಲ್ಲಾನು ಬಂದು ನನ್ನ ಮುಂದೆ ನನಗೆ ಟ್ರಿಬ್ಯೂಟ್ ಕೊಟ್ಟು, ನನಗೆ ಸಲಾಂ ಮಾಡಿ, ನಾನು ಹೇಳಿಕೊಟ್ಟಿರುವಂತಹ ವಾಕ್ಯಗಳನ್ನ ಹೇಳಿಬಿಟ್ಟು ನನ್ನನ್ನು ನಮಸ್ಕರಿಸಿ ಹೋಗಿ ನೀರನ್ನ ಕುಡಿತಾ ಇದ್ದಾವೆ. ನೀನೇ ಮಾತ್ರ ಹೇಳ್ತಾ ಇಲ್ಲ. ಆ ಎಲ್ಲಾ ಪ್ರಾಣಿ ಪಕ್ಷಿಗಳು ನನಗೆ ಮರ್ಯಾದೆಯನ್ನ, ರೆಸ್ಪೆಕ್ಟ್ ಅನ್ನ ಕೊಡ್ತವೆ. ಅಂದಮೇಲೆ ನಾನಕ್ಕೆ ಅವರನ್ನೇ ನಾನು ಬಿಡೋದಿಲ್ಲ ಅಂದಮೇಲೆ ಇನ್ನ ನಾನು ನಿನಗೆ ಯಾಕೆ ಬಿಡ್ಲಿ? ಅದು ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ. ಬೇರೆ ಪ್ರಾಣಿ ಪಕ್ಷಿಗಳ ಜೊತೆ ನಿನ್ನನ್ನ ಯಾಕೆ ಬಿಡ್ಲಿ? ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ನೀನು ನನಗೆ ಟ್ರಿಬ್ಯೂಟ್ ಕೊಡು, ಅದು ಆದ್ಮೇಲೆ ನಾನು ನಿನಗೆ ನೀರನ್ನ ಕುಡಿಯೋಕೆ ಬಿಡ್ತೀನಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ವರ್ಡ್ಸ್ಗಳನ್ನ ಹೇಳು ಬೇಗ.
ಎಲ್ಲ ಬೇರೆ ಪ್ರಾಣಿ ಪಕ್ಷಿಗಳ ಜೊತೆ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ. ಅದಕ್ಕೆ ನಾನು ಬಿಡೋದಿಲ್ಲ, ನಾನೇನು ಹೇಳಿಕೊಟ್ಟಿದ್ದೀನಿಯೋ ಆ 4 ವಾಕ್ಯಗಳನ್ನು ಹೇಳ್ಬಿಡು, ಹೋಗಿ ನೀರು ಕುಡಿ ಅಂತ ಹೇಳಿ ಈ ಒಂದು ತೋಳ ಆ ಒಂದು ಹಲ್ಲಿಗೆ ಹೇಳ್ತಾರೆ. ನೆಕ್ಸ್ಟ್, ಓನ್ಲಿ ಒನ್ ಸಿಪ್ ಐ ಪ್ರೇ ದಿ, ಓನ್ಲಿ ಒನ್ ಸಿಪ್ ಐ ಪ್ರೇ ದಿ ಮೈ ಕಿಂಗ್, and then I will say anything to show my gratitude and respect. I command here. So see, ಇಷ್ಟೆಲ್ಲ ಹೇಳಿದ್ಮೇಲೆ ನರಿ ಅಥವಾ ತೋಳ ಒಪ್ಪೋದೇ ಇಲ್ಲ ನೀರು ಕುಡಿಯೋಕೆ. ಎಲ್ಲ ಪ್ರಾಣಿಗಳು ಪಕ್ಷಿಗಳು ನನ್ನ ಮುಂದೆ ತಲೆ ಬಾಗಿ ನನ್ನ ಬಗ್ಗೆ ವರ್ಣನೆ 4 ವಾಕ್ಯಗಳನ್ನ ಹೇಳಿಬಿಟ್ಟು ನೀರು ಕುಡಿತವಂದ್ಮೇಲೆ ನಿನ್ನೆ ಯಾಕೆ ಬಿಡ್ಲಿ, ನಾನು ಅವ್ರ ಜೊತೆ ಅನ್ಯಾಯ ಮಾಡಿದಾಗೆ ಆಗುತ್ತೆ. ಇಲ್ಲಪ್ಪ, ನಾನು ಬಿಡೋದಿಲ್ಲ, ಫಸ್ಟು ನೀನು ಹೇಳು, ಮತ್ತೆ ನೀನು ನೀರು ಕುಡಿಬಹುದು ಅಂತ ಹೇಳ್ತಾನೆ ಜಾಕಲ್. ಹೇಳಿದ ತಕ್ಷಣನೇ ಇವನು ಲಿಸರ್ಡ್ ಸ್ವಲ್ಪ ಮುಂದೆ ಬಂದು ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ, ಓನ್ಲಿ ಒನ್ ಸಿಪ್, ಓನ್ಲಿ ಒನ್ ಸಿಪ್ ಐ ಪ್ರೇ ಯು ಮೈ ಕಿಂಗ್. ಓ ರಾಜ, ನಿನ್ನ ಮುಂದೆ ಕೈ ಜೋಡಿಸಿ ನಾನು ನಿನಗೆ ಪ್ರಾರ್ಥನೆ ಮಾಡ್ತೀನಿ, ಒಂದೇ ಸಿಪ್, ಒಂದೇ ಅಗಳು, ಒಂದು ಸಿಪ್ ಅಂದ್ರೆ ಒಂದೇ ಸಲ ಕುಡಿಯೋಕ್ಕೆ ಬಿಡು, ಒಂದು ಹನಿ ಕುಡಿಯೋಕ್ಕೆ ಬಿಡು, ಒಂದು ಸಲ ನೀರನ್ನು ಕುಡಿಯೋಕ್ಕೆ ಬಿಡು, ನಾನು ಸತ್ತೋಗ್ತೀನಿ ಇವಾಗ, ನನಗೆ ನಿನ್ನ ಮುಂದೆ ಕೈ ಚಾಚಿ ನಾನು ಬೇಡ್ಕೊತಾ ಇದ್ದೀನಿ, ಒಂದು ಸಲ ಮಾತ್ರ ನನ್ನನ್ನು ನೀರು ಕುಡಿಯೋಕ್ಕೆ ಬಿಡು. ಆ ನೀರು ಕುಡಿದ ತಕ್ಷಣನೇ ನಾನು ದೆನ್ ಐ ವಿಲ್ ಸೇ ಎನಿಥಿಂಗ್ ಟು ಶೋ ಮೈ ಗ್ರಾಟಿಟ್ಯೂಡ್ ಅಂಡ್ ರೆಸ್ಪೆಕ್ಟ್, ದೆನ್ ಐ ವಿಲ್ ಡೂ ಎನಿಥಿಂಗ್ ಟು ಶೋ ಮೈ ಗ್ರಾಟಿಟ್ಯೂಡ್ and respect. ಸೊ ಹೇಳ್ತಾನೆ, ರಾಜ ಒಂದು ಹನಿಯನ್ನು ಒಂದು ಸಲ ನನ್ನನ್ನು ನೀರು ಕುಡಿಯೋಕೆ ಬಿಡು, ಅದು ಆದ್ಮೇಲೆ ನೀನು ಏನು ಹೇಳ್ತೀಯ, ನಿನಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ನಾನು ಯಾವ ವಾಕ್ಯಗಳನ್ನ ಹೇಳಬೇಕು, ನಿನ್ನ ಮುಂದೆ ಹೇಗೆ ತಲೆ ಬಾಗಬೇಕು, ಎಲ್ಲ ನೀನು ಹೇಳಿದ್ದೆಲ್ಲನೂ ನಾನು ಮಾಡೋಕೆ ರೆಡಿ. ಒಂದೇ ಒಂದ್ಸಲ ನನ್ನನ್ನು ನೀರು ಕುಡಿಯೋಕೆ ಬಿಡು, ನೀರು ಕುಡಿದ ತಕ್ಷಣನೇ ಬಂದು ನಾನು ಮುಂದೆ ತಲೆಬಾಗಿ ನಿನ್ನ ಮುಂದೆ ಬಿದ್ಕೊಂಡು ನಿನ್ನ ಕಾಲಿಗೆ ಬಿದ್ಕೊಂತೀನಿ, ನಿನ್ನನ್ನು ನಮಸ್ಕರಿಸ್ತೀನಿ, ನೀನು ಹೇಳಿಕೊಟ್ಟಿರುವಂಥ ವಾಕ್ಯಗಳನ್ನು ಒಂದ್ಸಲ ಅಲ್ಲ 10 ಸಲ ಹೇಳ್ತೀನಿ, ಹೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ಈ ಒಂದು ಲಿಸರ್ಡ್ ಆ ಒಂದು ಜಾಕಲ್ಗೆ ರಿಕ್ವೆಸ್ಟ್ ಮಾಡ್ಕೊತಾನೆ. ದ ಜಾಕಲ್, ಸೀಯಿಂಗ್ ದ್ಯಾಟ್ ಇಟ್ ವಾಸ್ ಕ್ವೈಟ್ ಯೂಸ್ಲೆಸ್ ಟು ಆರ್ಗ್ಯೂ ಫರ್ದರ್ ವಿತ್ ದ ಮಿಸರಬಲ್ ಲಿಸರ್ಡ್, at last consented. Indeed, the creature was so wasted for want of water and so weak that he felt he could not press the matter. So next, the jackal, seeing that it was quite useless to argue further with the miserable lizard, miserable. So it was quite useless to argue with the miserable lizard, at last consented. ಸೊ ಇವಾಗ ಜಾಕಲ್ ಏನು ಮಾಡ್ತಾನೆ, ಈ ಒಂದು ಲಿಸರ್ಡ್ ಅಲ್ಲಿ ಇಷ್ಟು ರಿಕ್ವೆಸ್ಟ್ ಮಾಡೋದನ್ನು ನೋಡಿ ಆ ತೋಳ ಆ ಒಂದು ಜಾಕಲ್ಲೇ ಸಾಕಾಗ್ಬಿಡುತ್ತೆ, ಅವನಿಗೆ ಸಾಕಾಗ್ಬಿಟ್ಟು ಏನು ಯೋಚನೆ ಮಾಡ್ತಾನಂದ್ರೆ, ಅಯ್ಯೋ ಇಂಥ ಒಂದು ಮೂರ್ಖನ ಜೊತೆ ನಾನು ಇಂಥ ಒಂದು ಅಪರೂಪವಾಗಿರ್ತಕ್ಕಂತಹ ಈ ಒಂದು ಹಲ್ಲಿ ಜೊತೆ ನಾನು ಎಷ್ಟು ವಾದ ಮಾಡಿದ್ರು ಯೂಸ್ ಇಲ್ಲ. ಇವಾಗ ಇವನು ನೀರು ಕುಡಿಬೇಕು ಅಂತ ಹೇಳೋದು ಬಿಡೋದಿಲ್ಲ, ನಾನು ನಮಸ್ಕರಿಸು ಅಂತ ಹೇಳೋದು ಬಿಡೋದಿಲ್ಲ, ಇದು ಮುಗಿಯೋದೇ ಇಲ್ಲ, ಇವನ ಜೊತೆ ನಾನು ವಾದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೋಗ್ಲಿ ಬಿಡು, ಒಂದು ಹನಿ ಕೇಳ್ತಾ ಇದ್ದೇನಲ್ಲ, ಒಂದು ಹನಿ ನೀರನ್ನು ಕುಡಿಯೋಕೆ ಬಿಟ್ಟು ಅವನು ಏನು ಮಾಡ್ತಾನಂತ ಹೇಳಿದಾನೆ, ಮಾಡಿ ತೋರಿಸ್ಲಿ ಇವಾಗ ಅಂತ ಹೇಳಿ ಅವನು ಯೋಚನೆ ಮಾಡ್ತಾನೆ. ಹೂ ಜಾಕಲ್. So the jackal, seeing that it was quite useless to argue further with the miserable lizard, at last consented. ಒಪ್ಕೊಂತಾನೆ, ಲಾಸ್ಟಿಗೆ consented. So consented. Indeed, the creature was so wasted for want of water and so weak that he felt he could not press the matter. ಸೊ ಇವಾಗ ಏನಾಗುತ್ತೆ ಅಂದರೆ ಜಾಕಲ್ ಏನು ಮಾಡ್ತಾನಂದ್ರೆ, ಸರಿ ಇವನ ಜೊತೆ ನಾನು ಎಷ್ಟು ವಾದ ಮಾಡಿದ್ರು ಯೂಸ್ ಇಲ್ಲ, ಇವಾಗ
ಇವರು ನೀರು ಬೇಕು 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 ಅಂತ ಹೇಳಿ ಹೇಳೋದು ಬಿಡೋದಿಲ್ಲ, ನನಗೆ ಟ್ರಿಬ್ಯೂಟು ಮಾಡೋದಿಲ್ಲ, ನಾನು ನಮಸ್ಕರಿಸೋದಿಲ್ಲ ನೀರು ಕುಡಿಯೋವರೆಗೂ. ಬಿಟ್ಬಿಡೋಣ ಇವನಿಗೆ, ಒಂದು ಹನಿ ಕೇಳ್ತಾ ಇದ್ದಾನ, ನೀರು ಕುಡಿಯೋಕೆ ಬಿಡೋಣ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾನೆ. ಸರಿ ಬಿಡು ಹೋಗು, ಆದರೆ ಒಂದೇ ಸಲ ನೀನು ನೀರು ಕುಡಿಬೇಕು, ಒಂದೇ ಸಲ ಕೇಳಿದ್ಯಾ, ಒಂದೇ ಸಲ ನೀರು ಕುಡಿದು ಬಂದು ನನಗೆ ನಮಸ್ಕರಿಸಿ ಮತ್ತೆ ನೀನು ಬೇಕಾದಷ್ಟು ನೀರು ಕುಡಿಬಹುದು, ಹೋಗು ಅಂತ ಹೇಳಿ ಒಪ್ಕೊಂತಾರೆ. Then here the creature was so wasted, for want of water and so weak that he felt he could not press the matter. So just one sip, only one sip, he said, I am a merciful Raja. ಸೊ ಅವನು ಏನ್ ಮಾಡ್ತಾನಂದ್ರೆ ಇವನ್ ಜೊತೆ ಆರ್ಗ್ಯೂ ಮಾಡೋಕ್ಕಿಂತ ಯೂಸ್ ಇಲ್ಲ, ಇವನಿಗೆ ನೀರು ಕುಡಿಯೋದಕ್ಕೆ ಬಿಟ್ಬಿಡೋಣ. ಓಕೆ, ಆದ್ರೆ ಇಲ್ಲೇ ನಾನು ಸ್ಟಾಪ್ ಆಗೋದಿಲ್ಲ, ನೀನು ಒಂದ್ಸಲ ನೀರು ಕುಡಿದ್ಬಿಟ್ರೆ ನಾನು ಮತ್ತೆ ಇನ್ನೂ ಎಷ್ಟು ಬೇಕು ಅಷ್ಟು ನೀರು ಕುಡಿಯೋದಕ್ಕೆ ಬಿಡೋದಿಲ್ಲ. ನಾನು ಒಂದೇ ಸಲ ಕೇಳಿದ್ಯಾ, ಒಂದೇ ಸಲ ನೀರು ಕುಡಿಬೇಕು, ಇನ್ನೂ ನಿಂಗೆ ನೀರು ಬೇಕಂದ್ರೆ ಬಂದು ನನ್ನ ಮುಂದೆ ತಲೆ ಬಾಗಬೇಕು, ಏನೋ ನಿಮಗೆ ಮಾತಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮಾತ್ರ, ಅದು ಒಂದು ಕಾರಣಕ್ಕೆ ಮಾತ್ರ ನಾನು ನಿನ್ನ ಬಿಡ್ತಾ ಇದ್ದೀನಿ, ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ನಾನು ಈ ರೀತಿ ಬಿಡೋದಿಲ್ಲ ನೀರು ಕುಡಿಯೋಕೆ. ಸರಿ ಬಿಡು, ಇಲ್ಲೇ ನಾನು ಇದನ್ನ ಮುಗಿಸೋದಿಲ್ಲ, ನೀರನ್ನ ಒಂದೇ ಸಲ ಕುಡಿಬೇಕು, ಕುಡಿದ್ಬಿಟ್ಟು ಬಂದು ನನಗೆ ನಮಸ್ಕರಿಸಬೇಕು. ಒನ್ ಸಿಪ್, ಓನ್ಲಿ ಒನ್ ಸಿಪ್, ಒಂದೇ ಸಲ ನೀರು ಕುಡಿಬೇಕು, ಒಂದೇ ಯು ಕ್ಯಾನ್ ಟೆಲ್ ಒನ್ ಸಿಪ್, ಒಂದೇ ಸಲ, ಒಂದು ತುತ್ತು ಹೇಳ್ತಾರಲ್ಲ ಅದೇ ರೀತಿ ನೀರು, ಒಂದೇ ಸಲ ನೀನು ನೀರು ಕುಡಿಬೇಕು, ಓನ್ಲಿ ಒನ್ ಸಿಪ್, ಒಂದಕ್ಕಿಂತ ಜಾಸ್ತಿ ಆಗಬಾರ್ದು, ಜಾಸ್ತಿ ನೀರು ಕುಡಿಯೋ ಹಾಗೆ ಇಲ್ಲ ನೀನು. ಒನ್ ಸಿಪ್, ಓನ್ಲಿ ಒನ್ ಸಿಪ್, he said, I am a merciful Raja and have pity on my slaves. ನಾನು ಮರ್ಸಿಫುಲ್ ರಾಜ, ಬಹಳ ದಯೆ ಇರುವಂತಹ ರಾಜ, ನಾನು ಎಲ್ಲರ ಮೇಲೆ ಕರುಣೆ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿ ಜಾಕಲ್ ತನ್ನಷ್ಟಕ್ಕೆ ತಾನೇ ಹೊಗಳ್ಕೊಳ್ಳೋಕೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ನಾನು ಬಹಳ ದಯಾವಂತವಾಗಿರ್ತಕ್ಕಂಥ ರಾಜ, ನಾನು ಎಲ್ಲರ ಮೇಲೆ ಬಹಳ ಕರುಣೆ ತೋರಿಸ್ತೀನಿ, ನಾನು ಎಲ್ಲರ ಜೊತೆ ಬಹಳ ಚೆನ್ನಾಗಿ ವರ್ತಿಸ್ತೀನಿ, ನಾನು ನನ್ನಂಥ ರಾಜ ನಿನಗೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಿ ಇದೆಲ್ಲ ಹೇಳೋಕೆ ಬಿಡ್ತಾನೆ, ಹೇಳ್ತಾ ಇರ್ತಾನೆ ಆ ಜಾಕಲ್, ಆ ಲಿಸರ್ಡ್ಗೆ. ಸೊ ಐ ಆಮ್ ಅ ಮರ್ಸಿಫುಲ್ ರಾಜ ಅಂಡ್ ಹ್ಯಾವ್ ಪಿಟಿ ಆನ್ ಮೈ ಸ್ಲೇವ್ಸ್. ನನ್ನ ಆಳುಗಳ ಮೇಲೆ, ಸ್ಲೇವ್ಸ್ ಮೀನ್ಸ್ ಆಳು, ಕೆಲಸ ಮಾಡೋರು. ಓಕೆ, ಐ ಹ್ಯಾವ್ ಪಿಟಿ ಆನ್ ಮೈ ಸ್ಲೇವ್ಸ್. ಸೊ ಐ ಹ್ಯಾವ್ ಪಿಟಿ ಆನ್ ಮೈ ಸ್ಲೇವ್ಸ್. So here he will tell that I am so merciful king and I have pity on my slaves. ನನ್ನ ಕೆಳಗೆ ಕೆಲಸ ಮಾಡುವವರ ಮೇಲೆ ನನಗೆ ಕರುಣೆ ಇದೆ. And remember, I am a noble prince and come of a great family. The lizard lowered his head and drank and drank. ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ನಾನು ಒಂದು ದೊಡ್ಡ ಒಂದು ಮನೆತನದಿಂದ ಬಂದಿದ್ದೀನಿ, ಅದನ್ನ ಮರಿಬೇಡ ನೀನು, ನಾನು ಒಬ್ಬ ದೊಡ್ಡ ರಾಜ, ದೊಡ್ಡದಾಗಿರ್ತಕ್ಕಂತಹ ಮನೆತನ, ರಾಜರ ಮನೆತನದಿಂದ ಬಂದಿರೋದು ನಾನು, ನೀ ನನ್ನನ್ನು ಹಾಗೆ ಅನ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ದ ಲಿಸರ್ಡ್ ವಾಸ್ ಡ್ರಿಂಕಿಂಗ್ ದ ವಾಟರ್. ಆ ಲಿಸರ್ಡ್ ಮಾತ್ರ ಏನು ಮಾಡ್ತಾ ಇತ್ತು, ನೀನು ಅಲ್ಲೇ ಹೇಳ್ತಾ ಇರೋ, ನಾನು ಇಲ್ಲೇ ನೀರು ಕುಡಿತಾ ಇರ್ತೀನಿ ಅಂತ ಹೇಳಿ ಇಟ್ ವಾಸ್ ಡ್ರಿಂಕಿಂಗ್ ದ ವಾಟರ್. ಆ್ಯಂಡ್ ನೆಕ್ಸ್ಟ್ ಸಿ ಹಿಯರ್, ಇಷ್ಟೆಲ್ಲ ನೀರು ಕುಡಿದ್ಮೇಲೆ ಇವಂದೆಲ್ಲ ಭಾಷಣ ಮುಗಿದ್ಮೇಲೆ ಆಫ್ಟರ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ನೋಡ್ತಾನೆ, ಸ್ಟಾಪ್ ಎನಫ್, ನಿಲ್ಲು ಸಾಕು, ನಾನೇನು ಮಾತಾಡ್ತಿದ್ದೀನಿ ಅಂತ ಹೇಳಿ ನೀನೇನು ನೀರು ಕುಡಿತಾನೆ ಇದೆಯಾ, ಒಂದೇ ಸಿಪ್ ಅಂತ ಹೇಳಿದ್ದು ನಾನು, ಸಾಕು ನಿಲ್ಲಿಸು, ಎನಫ್, ಶೌಟೆಡ್ ದ ರಾಜ ಭೋಜ್. ಐ ಸೇಡ್ ಓನ್ಲಿ ಒನ್ ಸಿಪ್, ಸ್ಟಾಪ್, ನಾನು ಒಂದೇ ಸಿಪ್ಪನ್ನ ಕುಡಿ ಅಂತ ಹೇಳಿದ್ದು, ಜಾಸ್ತಿ ಅಲ್ಲ, ಸ್ಟಾಪ್ ಮಾಡ್ಬಿಡು, ನೀನೇನು ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿ ಹಾಗೆ ನೀರು ಕುಡಿತಾ ಇದೆಯಾ, ಸಾಕು ಮಾಡು. Still the lizard drank on until he had fully quenched his thirst and could drink no more. ಅವನು ಹೇಳ್ತಾ ಇರ್ತಾನೆ ಸ್ಟಾಪ್ ಮಾಡು ಅಂತ ಹೇಳಿ, ಆದರೆ ಲಿಸರ್ಡ್ ಹಲ್ಲಿ ಅವನ ಕಿವಿಯಲ್ಲಿ ಹಾಕೊಳ್ಳೋದಿಲ್ಲ. He drank, how much means he quenched his thirst. ಬಾಯಾರಿಕೆ ಎಲ್ಲ ನೀಗಿ ಹೋಗ್ಬಿಟ್ಟು ಹೊಟ್ಟೆ ತುಂಬ ಫುಲ್ ಆಗಿ ಇನ್ನೇನು ಇಲ್ಲಿವರೆಗೂ ಬಂದ್ಬಿಡುತ್ತೆ ನೀರು, ಇನ್ನೇನು ಸಾಕು, ಇದಕ್ಕಿಂತ ಜಾಸ್ತಿ ನಾನು ನೀರು ಕುಡಿಯೋಕೆ ಆಗೋದಿಲ್ಲ, ಅಲ್ಲಿವರೆಗೂ ನೀರು ಕುಡಿದು ಕೂತ್ಕೊಂಡ್ಬಿಡುತ್ತೆ. ನೀರು ಕುಡಿದು ಫುಲ್ ಆಯಿತು ಇವಾಗ ನೀರು, ಅಲ್ಲಿವರೆಗೂ ನೀರು ಕುಡಿದು ಬಿಡ್ತಾನೆ. ಯಾರು? ಈ ಒಂದು ಲಿಸರ್ಡ್ ಹಲ್ಲಿ. ನಾವು ಓ ಜಾಕಲ್, ಮತ್ತೆ ಇವನ್ ಕಡೆ ತಿರುಗ್ತಾನೆ.
ಇವನ್ ಕಡೆ ಬಂದ್ಬಿಟ್ಟು ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿ ಜೀವ ಬಂದ ಹಾಗೆ ಆಗುತ್ತೆ ಅವನಿಗೆ. ಸೀದಾ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಜಾಕಲ್ ಹತ್ರ ಬರ್ತಾನೆ, ನರಿ ಹತ್ರ ತೋಳದ ಹತ್ರ ಬಂದು ಮುಂದೆ ನಿಲ್ತಾನೆ. ತಾನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಓ ಜಾಕಲ್, ಹಿ ಸೇಡ್, ಓ ಜಾಕಲ್, ಕೇಳೋ, ನಿನಗೆ ಟ್ರಿಬ್ಯೂಟ್ ಬೇಕಲ್ಲ, ನಿನಗೆ ಮರ್ಯಾದೆ ಬೇಕಲ್ಲ, ಕೇಳು. ಹಿ ಸೇಡ್ ಪ್ರಿಟೆಂಡಿಂಗ್ ಟು ಸಲಾಂ ಮಾಡೋ ಒಂದು ರೀತಿಯಲ್ಲಿ ಕರಿತಾನೆ. ಓ ಜಾಕಲ್, ಕರಿದ ತಕ್ಷಣ ಇವ್ನು ಜಾಕಲ್, ಇವಾಗ ನನಗೆ ಸಲಾಂ ಮಾಡೋಕೆ ಬಂದಿದ್ದಾನೆ, ನನ್ನ ಬಗ್ಗೆ ಹೊಳ್ತಾನೆ, ನನ್ನ ಮುಂದೆ ತಲೆ ಬಾಗ್ತಾನೆ, ಈ ರೀತಿ ಬಂದು ಹೀಗೆ ನಿಲ್ತಾನೆ, ಮಾಡು ಸಲಾಂ ಅಂತ ಹೇಳಿ. ಇವನು ಕೂಡ ಲಿಸರ್ಡ್ ಅಲ್ಲಿ ಆಕ್ಟಿಂಗ್ ಮಾಡ್ತಾನೆ. ಓ ಜಾಕಲ್, ಏನೋ ಹೊಗಳ್ತಾ ಇದ್ದಾನೆ, ಆ ರೀತಿ ಆಕ್ಟಿಂಗ್ ಮಾಡಿ ಮುಂದೆ ಏನ್ ಹೇಳ್ತಾನೆ ನೋಡಿ. ಐ ಪೇ ಸಚ್ ಟ್ರಿಬ್ಯೂಟ್ ಟು ದಿ as is worthy of thy great state. ನಿನ್ನಂಥ ದೊಡ್ಡದಾಗಿರ್ತಕ್ಕಂತಹ ಒಬ್ಬ ರಾಜನಿಗೆ ನಾನು ಟ್ರಿಬ್ಯೂಟ್ ಕೊಡೋಕೆ ಇಚ್ಛೆ ಪಡ್ತೀನಿ. ಹಾಗಾದ್ರೆ ನನ್ನದೇ ಆಗಿರ್ತಕ್ಕಂತಹ ಒಂದು ಸ್ಟೈಲಲ್ಲಿ ನಿನ್ನ ವಾಕ್ಯಗಳು ಬೇಡ, ನಾನೇ ಒಂದು 4 ಸಾಲುಗಳನ್ನ ತಯಾರು ಮಾಡಿದ್ದೀನಿ ನಿನಗಂತ ಹೇಳಿ. ಓ, ನನಗಂತ ಹೇಳಿ 4 ಸಾಲುಗಳನ್ನ ನೀನೇ ತಯಾರು ಮಾಡಿಯಾ? ಓಹೋ, ದೆನ್ ಇಟ್ ಈಸ್ ವೆರಿ ಗುಡ್. ಸೇ ಹೇಳು, ನನ್ನ ಬಗ್ಗೆ ಇನ್ನೂ ಹೊಗಳು ಅಂತ ಹೇಳಿ ಕೇಳ್ತಾನೆ. ನಾನೇ ತಯಾರು ಮಾಡಿದ್ದೀನಿ ಅಂತದನ್ನು ನಾನು ನಿನಗೆ ಹೇಳೋಕೆ ಇಷ್ಟಪಡ್ತೀನಿ, ನಿನ್ನಂತ ಮಹಾನ್ ರಾಜನಿಗೆ ಅಂತ ಹೇಳಿ ಅವನ ಮುಂದೆ ನಿಂತ್ಕೊಂಡು ಅಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ದೆನ್ ವಾಟ್ ಹಿ ವಿಲ್ ಟೆಲ್, ವಾಟ್ ಆರ್ ದೋಸ್ ವರ್ಡ್ಸ್? ಸಿ ಹಿಯರ್. ಆನ್ ಎ ಸ್ಟೋನ್ ಬೆಸ್ಟ್ ಪ್ಯಾಟರ್ಡ್ ವಿತ್ ಮಡ್, a dirty old shoe on his ear, sits a wicked jackal who calls himself Raja Bhoj. ಈ ರೀತಿ ಅವನಿಗೆ ಹೇಳ್ಬಿಡ್ತಾನೆ. ಏನಂತ ಹೇಳಿ ಕೇಳು ಹಾಗಾದ್ರೆ. ಆನ್ ಎ ಸ್ಟೋನ್ ಬೆಸ್ಟ್ ಪ್ಯಾಟರ್ಡ್ ವಿತ್ ಮಡ್, ಅಂಥ ಒಂದು ಹಳೆಯದಾಗಿರ್ತಕ್ಕಂಥ ಕಲ್ಲಿನ ಮೇಲೆ ಕೂತಿರುವಂಥ, ಮಣ್ಣಿನಲ್ಲಿ ಎಲ್ಲ ಮುಳುಗು ಹೋಗಿರುವಂತಹ, ಮಣ್ಣಿನಲ್ಲಿ ಕೊಳೆತು ಹೋಗಿರುವಂತಹ ಆ ಕಲ್ಲಿನ ಮೇಲೆ ಕೂತಿರುವಂತಹ, a dirty old shoe on his ear, ಹಳೆಯದಾಗಿ ಕಿತ್ತು ಹೋಗಿರುವಂತಹ ಒಂದು ಶೂನ ತನ್ನ ಕಿವಿಯಲ್ಲಿ ಹಾಕಿರುವಂತಹ, ಹಳೆಯದಾಗಿರ್ತಕ್ಕಂತಹ ಕಲ್ಲಿನ ಮೇಲೆ, ಮಣ್ಣಿನಲ್ಲಿ ಕೊಳೆತು ಹೋಗಿರುವಂತಹ ಆ ಕಲ್ಲಿನ ಮೇಲೆ ಕೂತಿರುವಂತಹ, ಮಣ್ಣಿನಲ್ಲಿ ಕೊಳೆತು ಹೋಗಿರುವಂತಹ ಹಳೆಯದಾಗಿರುವಂತಹ ಕಲ್ಲಿನ ಮೇಲೆ ಕೂತಿರುವಂತಹ, ಕಿವಿಯಲ್ಲಿ ಕಿತ್ತೋಗಿರುವಂತಹ ಶೂವನ್ನ ಹಾಕಿರುವಂತಹ, ಸಿಕ್ಸ್ ಎ ವಿಕ್ಡ್ ಜಾಕಲ್ ಹೂ ಕಾಲ್ಸ್ ಹಿಮ್ ಹಿಮ್ಸೆಲ್ಫ್ ರಾಜಾ ಭೋಜ್, ತನ್ನಷ್ಟಕ್ಕೆ ತಾನೇ ರಾಜಾ ಭೋಜ್ ಅಂತ ಕರೆಯುವಂತಹ, ತನ್ನಷ್ಟಕ್ಕೆ ತಾನೇ ರಾಜ ಅಂತ ಹೇಳಿ ಹೊಗಳಿಕೊ ಕರೆಯುವಂತಹ ಕಂತ್ರಿ ನಾಯಿ, ಕಂತ್ರಿ ನರಿ ಅಥವಾ ಕಂತ್ರಿ ತೋಳ ನೀನು ಅಂತ ಹೇಳಿ ಹೇಳ್ತಾರೆ. ಸಿ ಹಿಯರ್, ಮಣ್ಣಿನಲ್ಲಿ ಕೊಳೆತು ಹೋಗಿರುವಂತಹ, ಕಲ್ಲಿನ ಮೇಲೆ ಕೂತಿರುವಂತಹ, ಕಿವಿಯಲ್ಲಿ ಕಿತ್ತು ಹೋಗಿರುವಂತಹ ಶೂವನ್ನು ಹಾಕಿರುವಂತಹ, ತನ್ನಷ್ಟಕ್ಕೆ ತಾನೇ ರಾಜ ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಕಂತ್ರಿಯಾಗಿರತಕ್ಕಂತಹ ತೋಳ ಇವನು, ನೀನು ಅಂತ ಹೇಳಿ ಕೂಗ್ಬಿಡ್ತಾನೆ. ಕೂಗಿದ ತಕ್ಷಣನೇ ಈ ಒಂದು ಜಾಕಲ್ಗೆ ಈ ಬಿಕೇಮ್ ವೆರಿ 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 ಆಂಗ್ರಿ ಆ್ಯಂಡ್ ಏನು ನನಗೆ ಟ್ರಿಬ್ಯೂಟ್ ಕೊಡ್ತೀನಂತ ಹೇಳಿ ಈ ಎಲ್ಲ ಮಾತಾಡ್ತಾ ಇದ್ದಾನ ಅಂತೇಳಿ ಫುಲ್ಲು ಸಿಟ್ಟಿಗಾಗ್ಬಿಡ್ತಾನೆ. The lizard, having delivered his scornful speech, flipped his tail and made off into the jungle with the furious jackal after him. ಇದು ಹೇಳಿದ ತಕ್ಷಣನೇ ಲಿಸರ್ಡ್ ಏನ್ ಮಾಡ್ತಾನಂದ್ರೆ ಹೀಗೆ ತಿರುಗಿಬಿಟ್ಟು ತನ್ನ ಬಾಲವನ್ನ ಆ ಒಂದು ತೋಳಕ್ಕೆ ಈ ರೀತಿ ಬಾಲ ಅಲ್ಲಾಡಿಸಿ ಅವನ ಮುಂದೆ ಇನ್ಸರ್ಟ್ ಮಾಡಿ ಅವನಿಗೆ ಅವನ ಮುಂದೆ ಈ ರೀತಿ ಟರ್ನ್ ಮಾಡಿ ತನ್ನ ಬಾಲವನ್ನ ಅಲ್ಲಾಡಿಸ್ಬಿಟ್ಟು ಸಿಗ್ತಾ ನಿನಗೆ ಟ್ರಿಬ್ಯೂಟ್ ನಿಂದು ಅಂತ ಹೇಳಿ ಹಿ ರ್ಯಾನ್ ಇನ್ ಅ ಫ್ಯೂರಿಯಸ್ ವೇ ದಟ್ ಅವನು ಎಷ್ಟು ಫಾಸ್ಟಾಗಿ ಓಡ್ ಹೋದ್ನ ಅಂದರೆ ಈ ಜಾಕಲ್ ಕೂಡ ತೋಳನು ಕೂಡ ನಿಲ್ಲೋ, ನಾನೇನು ಹೇಳ್ತೇನೆ, ನನ್ನ ಬಗ್ಗೆ ಇಂಥ ಕೆಟ್ಟ ಮಾತುಗಳನ್ನು ಹೇಳ್ತೀಯ ನೀನು ಅಂತ ಹೇಳಿ ಅದು ಫಾಸ್ಟಾಗಿ ಓಡೋಗ್ಬಿಡುತ್ತೆ ಅಲ್ಲಿ. ಅದರ ಹಿಂದೆ ಈ ಜಾಕಲ್ ಕೂಡ ಫಾಸ್ಟಾಗಿ ಅವನ್ನ ಹಿಡಿಯೋಕ್ಕೆ ಓಡೋಗ್ಬಿಡ್ತಾನೆ. Then this is the second part of Raja Bhoj. Here are some keywords: thirsty, lizard, shriveled, moisture, approach, honorable, tribute, strength, permit, pleaded, insisted, command, gratitude, respect, miserable, consented, mercy,
These are the keywords and here completes your Raja Bhoj part 2. ಆ ಒಂದು ಹಲ್ಲಿನೂ ಓಡೋಗುತ್ತೆ, ಈ ಒಂದು ತೋಳ ಜಾಕಲ್ ಕೂಡ ಓಡೋಗ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅದನ್ನ ಥರ್ಡ್ ಪಾರ್ಟ್ ಅಲ್ಲಿ ನೋಡೋಣ. ಸೊ ಹಿಯರ್ ಇಟ್ ಕಂಪ್ಲೀಟ್ಸ್ ಅಂಡ್ ಥರ್ಡ್ ಪಾರ್ಟ್ ಆಫ್ ದಿಸ್ ಲೆಸನ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.